ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ವೈರಾಗ್ಯ ಚಿತ್ತ ದೌರಾತ್ಮ್ಯ ಎಂಬ 16ನೆಯ ಸರ್ಗಕ್ಕೆ ಸ್ವಾಗತ. ಶ್ರೀರಾಮನು ತನ್ನ ಖಿನ್ನ ಭಾವದ ಕಾರಣಗಳನ್ನು ವಿವರಿಸುತ್ತಾ ಲಕ್ಷ್ಮಿ ಹೇಗೆ ಚಂಚಲೆ ಆದರೂ ಕೂಡ ಆ ಐಶ್ವರ್ಯದ ಮದಮೋಹಗಳಲ್ಲಿ ನಾವು ಮುಳುಗಿ ಹೋಗುತ್ತೇವಲ್ಲ, ಆಯಸ್ಸು ಎಷ್ಟು ಅಲ್ಪವಾದುದು ಇದು ತಿಳಿದೂ ಸಹ ನಾವು ನಿರಂತರವಾಗಿ ಅನವಶ್ಯಕವಾದ ಕೆಲಸಗಳಲ್ಲಿಯೇ ತೊಡಗಿ ಯಾವುದು ತಿಳಿಯಲು ಯೋಗ್ಯವಾದುದೋ ಅದನ್ನೇ ತಿಳಿಯುತ್ತಿಲ್ಲವಲ್ಲ. ಅದೇ ರೀತಿಯಾಗಿ ಅಹಂಕಾರವೇ ನಮಗೆ ಪ್ರಥಮ ಶತ್ರುವಾಗಿದ್ದರೂ ಕೂಡ ಎಲ್ಲವನ್ನೂ ಆ ಅಹಂಕಾರದ ಮಾರ್ಗದಲ್ಲಿಯೇ ಮಾಡುತ್ತಾ ಅದರಿಂದಲೇ ಕಷ್ಟ ನಷ್ಟಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿರುವವಲ್ಲ ಎಂದು ವಿಶ್ವಾಮಿತ್ರರ ಮುಂದೆ ಹಲಬುತ್ತಾನೆ. ಶ್ರೀರಾಮನು ಮುಂದುವರೆದು ಹೇಳುತ್ತಾನೆ, ಮನಸ್ಸು ದೋಷಗಳಿಂದ ಜರ್ಜರವಾಗುವುದು, ಸತ್ಕಾರ್ಯವನ್ನು ಹಿರಿಯರ ಸೇವೆಯನ್ನು ಬಲ್ಲದು. ಕಿಟಕಿಯಲ್ಲಿ ಕಟ್ಟಿರುವ ಸಣ್ಣ ಗರಿಯಂತೆ ಈ ಮನಸ್ಸು ಚಂಚಲವಾಗಿ ಒದ್ದಾಡುವುದು. ಬಹು ವ್ಯಾಕುಲತೆಯಿಂದ ಇಲ್ಲಿಂದಲ್ಲಿಗೆ ವ್ಯರ್ಥವಾಗಿ ಊರಲ್ಲಿ ನಾಯಿಯೋ ಅಲೆಯುವಂತೆ ದೀನವಾಗಿ ದೂರವಾಗಿ ಓಡುವುದು. ಮಹಾಧನವೇ ಪ್ರಾಪ್ತವಾದರೂ ಅದರಿಂದ ಎಳ್ಳಷ್ಟು ಪ್ರಯೋಜನವನ್ನು ಪಡೆಯಲಾರದು. ಬುಟ್ಟಿಯಲ್ಲಿ ನೀರು ತುಂಬಿದರೆ ಅದೆಂತೂ ಪೂರ್ಣವಾಗುವುದಿಲ್ಲವೋ. ಸಹಜವಾಗಿ ಬುಟ್ಟಿಯಲ್ಲಿ ಹಲವಾರು ರಂಧ್ರಗಳಿರುವುದಿಲ್ಲವೇ, ಆ ಕಾರಣದಿಂದಾಗಿ ಅದರಲ್ಲಿ ನೀರು ತುಂಬಿದರೆ ಅದು ಪೂರ್ಣವಾಗುವುದು ಹೇಗೆ ಸಾಧ್ಯ? ಹಾಗೆಯೇ ಈ ಮನಸ್ಸು ಎಂಬುದು ಯಾವಾಗಲೂ ಯಾವುದರಿಂದಲೂ ಪೂರ್ಣವಾಗುವುದಿಲ್ಲ. ಯಾವಾಗಲೂ ಶೂನ್ಯವಾಗಿಯೇ ಇದ್ದುಕೊಂಡು ವ್ಯರ್ಥವಾದ ಆಶೆ ಎಂಬ ಬಲೆಗೆ ಸಿಕ್ಕಿಕೊಂಡು ಹಿಂಡು ಬಿಟ್ಟಗಲಿದ ಜಿಂಕೆಯಂತೆ ಈ ಮನಸ್ಸು ಸುಖವನ್ನೇ ಕಾಣದೆ ಅಲೆಯುತ್ತಿರುವುದು. ಅಲೆಗಳಂತೆ ಚಂಚಲವಾಗಿರುವ ವೃತ್ತಿಗಳನ್ನು ಹೊಂದಿ ಆಲೂನ ಶೀರ್ಣತೆಯನ್ನು ಬಿಟ್ಟು ಒಂದು ಗಳಿಗೆಯಾದರೂ ಈ ಹೃದಯದಲ್ಲಿ ಮನಸ್ಸು ನಿಲ್ಲಲಾರದು. ಇಲ್ಲಿ ಅಸ್ತಿತ್ವದ ದೊಡ್ಡ ದೊಡ್ಡ ಭಾಗಗಳನ್ನು ಬೇರೆ ಬೇರೆ ಮಾಡಿ ನೋಡುವುದು ಆಲೂನತೆ, ಸಣ್ಣ ಸಣ್ಣ ಭಾಗಗಳನ್ನು ಪ್ರತ್ಯೇಕಿಸಿ ನೋಡುವುದು ಶೀರ್ಣತೆ. ಈ ರೀತಿಯಾದ ಆಲೂನ ಶೀರ್ಣತೆಯನ್ನು ಎಲ್ಲವನ್ನೂ ಪ್ರತ್ಯೇಕಿಸಿ ಭಿನ್ನ ಭಿನ್ನವೆಂದು ನಾನಾತ್ವವನ್ನು ಕಾಣುವುದನ್ನು ಬಿಟ್ಟು ಒಂದು ಗಳಿಗೆಯಾದರೂ ಹೃದಯದಲ್ಲಿ ಈ ಮನಸ್ಸು ನಿಲ್ಲಲಾರದು. ಮಂದರ ಪರ್ವತವನ್ನು ಹಾಕಿ ಕಡೆದಾಗ ಕ್ಷೀರ ಸಮುದ್ರದ ನೀರು ಎಲ್ಲೆಲ್ಲೂ ನುಗ್ಗಿದಂತೆ ವಿಷಯಗಳನ್ನು ಹುಡುಕಿಕೊಂಡು ಈ ಮನವು 10 ದಿಕ್ಕುಗಳಲ್ಲಿಯೂ ಓಡುವುದು. ಭೋಗೇಚ್ಛೆ ಎಂಬ ಸುಳಿಗಳಿಂದಲೂ ಮಾಯೆ ಎಂಬ ಮೊಸಳೆಗಳಿಂದಲೂ ಕೂಡಿರುವ ಈ ಮನಸ್ಸೆಂಬ ಮಹಾಸಮುದ್ರವನ್ನು ತಡೆಯಲು ನಾನು ಸಮರ್ಥನಲ್ಲ. ಭೋಗವೆಂಬ ಗರಿಕೆಯ ಚಿಗುರನ್ನು ಬಯಸಿ ಹಳ್ಳಕ್ಕೆ ಬೀಳುವೆನೋ ಎಂಬುದನ್ನು ಗಮನಿಸದೆ ಈ ಮನಸ್ಸೆಂಬ ಜಿಂಕೆಯು ದೂರವಾಗಿ ಓಡುತ್ತಿರುವುದು. ಈ ನನ್ನ ಮನಸ್ಸು ಯಾವಾಗಲೂ ಏನಾದರೂ ಒಂದು ವ್ಯಾಕುಲತೆಗೆ ಸಿಕ್ಕಿ ಭೋಗಗಳನ್ನು ಸಮಷ್ಟಿಯಾಗಿಯೋ ವ್ಯಷ್ಟಿಯಾಗಿಯೋ ಚಿಂತಿಸುವುದನ್ನು, ಸಮುದ್ರವು ಚಂಚಲತೆಯನ್ನು ಬಿಡದಂತೆ ತಾನು ಬಿಡದೇ ಇರುವುದು. ಚಂಚಲವಾದ ವೃತ್ತಿಯಿಂದ ಚಿಂತಾಸಂತತಿಗೆ ಸಿಕ್ಕಿ ಚಂಚಲವಾಗಿ ಪಂಜರಕ್ಕೆ ಕೂಡಿರುವ ಕೇಸರಿಯಂತೆ ಈ ಚಿತ್ತವು ಸ್ಥಿರವಾಗಿ ಒಂದು ಕಡೆ ನಿಲ್ಲಲಾರದು. ನೀರು ಹಾಲು ಬೆರೆಸಿಟ್ಟರೆ ಹಂಸವು ಹಾಲು ಮಾತ್ರ ಕುಡಿದುಕೊಳ್ಳುವಂತೆ ಮೋಹರಥವನ್ನು ಹತ್ತಿದ ಮನಸ್ಸು ಶರೀರದಿಂದ ಉದ್ವೇಗವಿಲ್ಲದಿರುವಿಕೆ ಎಂಬ ಸಮತಾ ಸುಖವನ್ನು ಹಾರಿಸಿಬಿಡುವುದು. ಬಹುವಾಗಿರುವ ಭೋಗ ಅಂದರೆ ಕಲ್ಪನೆ ಎಂಬ ಸುಖವಾಗಿ ಮಲಗಿರುವ ಚಿತ್ತವೃತ್ತಿಗಳು ಎಚ್ಚರವಾಗುವುದಿಲ್ಲವಲ್ಲ ಎಂದು ಎಲೈ ಮುನೀಂದ್ರನೇ ನಾನು ವ್ಯಥೆಯಿಂದ ತಪ್ಪಿಸುವೆನು. ಎಲ್ಲ ಸೇರಿಸಿ ಕಟ್ಟಿಹಾಕಿರುವ ಭದ್ರವಾದ ಗಂಟುಳ್ಳ ತೃಷ್ಣೆ ಎಂಬ ಹಗ್ಗದಲ್ಲಿ ಸಿಕ್ಕಿಹಾಕಿಕೊಂಡಿರುವ ಮನಸ್ಸುಳ್ಳವನಾಗಿ ಬೇಡರವನ ಕೈಗೆ ಸಿಕ್ಕಿದ ಹಕ್ಕಿಯಂತೆ ನಾನು ಬಂಧನಕ್ಕೊಳಗಾಗಿರುವೆನು. ಕೋಪವೆಂಬ ಹೊಗೆಯು ಯಾವಾಗಲೂ ಏಳುತ್ತಿರಲು, ಚಿಂತೆ ಎಂಬ ಜ್ವಾಲೆಗಳು ತಪಿಸುತ್ತಿರಲು, ಬೆಂಕಿಗೆ ಸಿಕ್ಕು ಉರಿದು ಹೋಗುವ ಒಣ ಹುಲ್ಲಿನಂತೆ ಈ ಮನಸ್ಸಿನಿಂದ
ನಾನು ದಗ್ಧನಾಗಿರುವೆನು. ನನ್ನ ಜೊತೆಯಲ್ಲಿ ಅಲೆಯುವ ತೃಷ್ಣೆ ಎಂಬ ಹೆಂಡತಿಯೊಡನೆ ಕೂಡಿರುವ ಕ್ರೂರವಾದ ನನ್ನ ಮನಸ್ಸು ನನ್ನನ್ನು ಜಡನನ್ನಾಗಿ ಮಾಡಿ ನಾಯಿಯು ಶವವನ್ನು ತಿನ್ನುವಂತೆ ನನ್ನನ್ನು ತಿನ್ನುತ್ತಿರುವುದು. ಜಡರೂಪಿಯಾದ ಈ ಮನಸ್ಸು ನದಿಯ ವೇಗವು ತರಂಗಗಳಿಂದ ಹೊಡೆದು ತೀರದಲ್ಲಿರುವ ಮರವನ್ನು ಸೆಳೆದುಕೊಂಡು ಹೋಗುವಂತೆ ನನ್ನನ್ನು ಸೆಳೆದುಕೊಂಡು ಹೋಗಿರುವುದು. ಶೂನ್ಯವಾದ ಎಡೆಯಲ್ಲಿ ಕೆಡಗುವುದಕ್ಕೋ ಅಥವಾ ಗಿರಗಿರನೆ ತಿರುಗಿಸುವುದಕ್ಕೋ ಚಂಡಮಾರುತವು ತೃಣವನ್ನು ಹೊಡೆದುಕೊಂಡು ಹೋಗುವಂತೆ ಮನಸ್ಸು ನನ್ನನ್ನು ಹೊಡೆದುಕೊಂಡು ಹೋಗುವುದು. ಈ ಸಂಸಾರ ಜಲಧಿಯನ್ನು ದಾಟಬೇಕೆಂಬ ಪ್ರಯತ್ನವುಳ್ಳವನಾದರೂ ಕಟ್ಟೆಯು ನದೀ ಪ್ರವಾಹವನ್ನು ತಡೆಯುವಂತೆ ಕೆಟ್ಟ ಮನಸ್ಸಿನಿಂದ ನಾನು ತಡೆಯಲ್ಪಟ್ಟಿರುವೆನು. ಕೆಳಗಿನಿಂದ ಮೇಲಕ್ಕೂ ಮೇಲಿನಿಂದ ಕೆಳಕ್ಕೂ ಹತ್ತಿ ಇಳಿಯುವ ಯಾತದ ಮರದಂತೆ ಕೆಟ್ಟ ಮನಸ್ಸೆಂಬ ಕೆಟ್ಟ ಹಗ್ಗವು ನನ್ನನ್ನು ಕಟ್ಟಿರುವುದು. ಇಲ್ಲದಿದ್ದರೂ ದೊಡ್ಡದಾಗಿ ತೋರಿ ವಿಚಾರದಿಂದ ಇಲ್ಲವಾಗಿ ತೋರುವ ಈ ದುಷ್ಟ ಮನಸ್ಸು ಬಾಲಕನನ್ನು ಹಿಡಿಯುವ ಬೇತಾಳನಂತೆ ನನ್ನನ್ನು ಹಿಡಿದಿರುವುದು. ಬೆಂಕಿಗಿಂತಲೂ ಬಿಸಿಯಾಗಿ, ಬೆಟ್ಟಕ್ಕಿಂತಲೂ ದಾಟುವುದಕ್ಕೆ ಕಷ್ಟವಾಗಿ, ವಜ್ರಕ್ಕಿಂತಲೂ ದೃಢವಾಗಿ, ನಿಗ್ರಹಕ್ಕೆ ಸಾಧ್ಯವಾಗದ ಈ ಮನೋಗ್ರಹವು ನನ್ನನ್ನು ಹಿಡಿದಿರುವುದು. ಹಕ್ಕಿಯು ತನಗೆ ಬೇಕಾದ ಮಾಂಸವನ್ನು ಕಂಡು ಇಳಿಯ ಬೀಳುವಂತೆ, ಅಂದರೆ ಎಷ್ಟೇ ಎತ್ತರದಲ್ಲಿದ್ದರೂ ಹದ್ದು ನೆಲದ ಮೇಲಿನ ಒಂದು ಇಲಿಯನ್ನು ಕಂಡು ನೇರವಾಗಿ ಧಾವಿಸುತ್ತದಂತೆ, ಆ ರೀತಿಯಾಗಿ ಇಳಿಯ ಬೀಳುವಂತೆ, ಮಾಂಸವನ್ನು ಕಂಡು ಇಳಿಯ ಬೀಳುವ ಹಕ್ಕಿಯಂತೆ ಕಾರ್ಯಗಳಲ್ಲಿ ಆಸಕ್ತಿ ವಹಿಸಿದ ಮನಸ್ಸು ಹುಡುಗನು ಆಟದ ಸಾಮಾನನ್ನು ಬಿಟ್ಟು ಅತ್ತ ತಿರುಗುವಂತೆ ಒಂದೇ ಕ್ಷಣದಲ್ಲಿ ಎಲ್ಲವನ್ನೂ ಬಿಟ್ಟು ಹಿಂತಿರುಗುವುದು. ಜಡತೆಯೇ ಸ್ವಭಾವವಾಗಿ ಉಳ್ಳ ಚಂಚಲವಾದ ವಿಸ್ತಾರವಾದ ಸುಳಿಗಳುಳ್ಳ ಅಹಿತವೆಂಬ ಹಾವುಗಳುಳ್ಳ ಮನಸ್ಸೆಂಬ ಸಮುದ್ರವು ನನ್ನನ್ನು ಕೊಚ್ಚಿಕೊಂಡು ಹೋಗಿರುವುದು. ಕಡಲನ್ನಾದರೂ ಕುಡಿಯಬಹುದು, ಮೇರುವನ್ನಾದರೂ ಸಮೂಲವಾಗಿ ಕೀಳಬಹುದು, ಬೆಂಕಿಯನ್ನಾದರೂ ತಿನ್ನಬಹುದು. ಅದೆಲ್ಲಕ್ಕಿಂತಲೂ ಚಿತ್ತ ನಿಗ್ರಹವೆಂಬುದು, ಮನಸ್ಸಿನ ಮನೋನಿಗ್ರಹವೆಂಬುದು ಕಷ್ಟವು. ಅರ್ಥಗಳಿಗೆಲ್ಲ ಅನರ್ಥಗಳಿಗೆಲ್ಲ ಚಿತ್ತವೇ ಕಾರಣವು. ಅದಿದ್ದರೆ ಜಗತ್ರಯವೂ ಉಂಟು, ಅದಿಲ್ಲದಿದ್ದರೆ ಜಗತ್ತೇ ಇಲ್ಲ. ಅದರಿಂದ ಈ ಚಿತ್ತಕ್ಕೆ, ಮನಸ್ಸಿಗೆ ಮೊದಲು ಚಿಕಿತ್ಸೆಯನ್ನು ಮಾಡಬೇಕು. ಬೆಟ್ಟದಲ್ಲಿ ಕಾಡುಗಳು ಹುಟ್ಟಿ ಹಬ್ಬುವಂತೆ ಚಿತ್ತದಿಂದ ಈ ಸುಖ ದುಃಖ ಸಮೂಹಗಳು ಹುಟ್ಟಿ ಹಬ್ಬುವವು. ವಿವೇಕವನ್ನು ಆಶ್ರಯಿಸಿ ಆ ಚಿತ್ತವನ್ನು ತುಳಿದಿಟ್ಟರೆ ಈ ಸುಖ ದುಃಖಗಳೆಲ್ಲವೂ ಎಲೆ ಮುನಿಯೇ ಅಳಿಯುವವು ಎಂದುಕೊಂಡಿರುವೆನು. ಯಾವುದನ್ನು ಗೆಲ್ಲುವುದರಿಂದ ಸಕಲ ಗುಣಗಳನ್ನು ಅಥವಾ ಸಕಲ ಕಾರ್ಯಗಳನ್ನು ಗೆದ್ದು ಕಾರಣವನ್ನು ಪಡೆಯಬಹುದು ಎಂದು ದೊಡ್ಡವರು ನಂಬಿರುವರೋ ಅಂತಹ ಶತ್ರುವನ್ನು ಗೆಲ್ಲಬೇಕೆಂದು ಪ್ರಯತ್ನಿಸುತ್ತಿರುವೆನು. ಈ ಉದ್ದೇಶವಿರುವ ನನಗೆ ವೈರಾಗ್ಯ ಉಂಟಾಗಿ ಜಡವೋ ಮಲಿನವೋ ಆದ ವಿಲಾಸವುಳ್ಳ ಲಕ್ಷ್ಮಿಯನ್ನು ನನಗೆ ಮೇಘಲೇಖೆಯಲ್ಲಿ ಇಂದುವಿಗೆ ಹೇಗೋ ಹಾಗೆ ಒಳಗೆ ಸಂತೋಷವಿಲ್ಲವಾಗಿರುವುದು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದಲ್ಲಿ ವೈರಾಗ್ಯ ಪ್ರಕರಣದಲ್ಲಿ ವೈರಾಗ್ಯ ಚಿತ್ತ ದೌರಾತ್ಮ್ಯವೆಂಬ 16ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.